ನಮಸ್ಕಾರ ಸ್ನೇಹಿತರೆ, ಎಜುನೇಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. 2024ರ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಅಥವಾ ಕೆಸೆಟ್ನ ನೋಟಿಫಿಕೇಶನ್ನ ಇದೀಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಬಿಡುಗಡೆ ಮಾಡಲಾಗಿದೆ. ಹೌದು, 2024ರ ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನವೆಂಬರ್ 24, 2024ರಂದು ಪರೀಕ್ಷೆಯನ್ನು ನಡೆಸೋದಕ್ಕೆ ಈಗಾಗಲೇ ಪ್ರಾಧಿಕಾರದಿಂದ ತೀರ್ಮಾನವನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನು ಒಳಗೊಂಡಂತಹ ಅಧಿಸೂಚನೆಯನ್ನು ಪ್ರಕಟಪಡಿಸಲಾಗಿದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣ ಅಧಿಸೂಚನೆಯನ್ನು ವಿವರಿಸುವ ಪ್ರಯತ್ನವನ್ನ, ಪರೀಕ್ಷಾ ಕೇಂದ್ರಗಳ ಬಗ್ಗೆ ಇರಬಹುದು, ಶುಲ್ಕಗಳ ಬಗ್ಗೆ ಇರಬಹುದು, ವಿಷಯಗಳ ಬಗ್ಗೆ ಇರಬಹುದು, ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ಇರಬಹುದು, ಅಥವಾ ಅರ್ಜಿ ಸಲ್ಲಿಸುವ ವಿಧಾನ ಇರಬಹುದು, ಈ ಎಲ್ಲ ವಿವರಗಳನ್ನು ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಪೂರ್ವದಲ್ಲಿ ನೀವೇನಾದರೂ ಎಜುನೇಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆದ್ಮೇಲೆ ಗಮನಿಸಿದ್ರೆ ಅಧಿಸೂಚನೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ 2024 ಅಂತ ಇದೆ. ಈಗಾಗಲೇ ನವೆಂಬರ್ 24, 2024ರ ಭಾನುವಾರದಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಇದನ್ನು ನಡೆಸೋದಕ್ಕೆ ಈಗಾಗಲೇ ತೀರ್ಮಾನ ಮಾಡಲಾಗಿದೆ. ಜೊತೆಗೆ ಇದಕ್ಕೊಂದು ವೇಳಾಪಟ್ಟಿಯನ್ನು ಕೂಡ ಈಗಾಗಲೇ ನಿಗದಿಪಡಿಸಲಾಗಿದೆ. ಅಧಿಸೂಚನೆಯನ್ನು ಹೊರಡಿಸೋದಕ್ಕೆ ನಿಗದಿಪಡಿಸಿದ ದಿನಾಂಕ ಅಂದರೆ 13/7/2024, ಜುಲೈ 13ನೇ ತಾರೀಕಿಗೆ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕೋದಕ್ಕೆ ಅಂದರೆ ಅರ್ಜಿ ಸಲ್ಲಿಸೋದಕ್ಕೆ ಆರಂಭ ಆಗೋದು ಜುಲೈ 22ನೇ ತಾರೀಕಿನಿಂದ. 22/7/2024ರಿಂದ ಅರ್ಜಿ ಸಲ್ಲಿಕೆ ಆರಂಭ ಆಗುತ್ತೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದಕ್ಕೆ ಲಾಸ್ಟ್ ಡೇಟು, ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ ಕೊನೆಯ ದಿನಾಂಕ 22 ಆಗಸ್ಟ್ 2024, 22/8/2024 ಲಾಸ್ಟ್ ಡೇಟ್ ಆಗಿರುತ್ತೆ. ಹಾಗೆ ಫೀಸನ್ನು ಪೇಮೆಂಟ್ ಮಾಡೋದಕ್ಕೆ, ಶುಲ್ಕ ಪಾವತಿಸೋದಕ್ಕೆ ಕೊನೆಯ ದಿನಾಂಕ 26/8/2024. ಮತ್ತು ಪರೀಕ್ಷಾ ದಿನಾಂಕ ಈಗಾಗಲೇ ತಿಳಿಸಿದಂತೆ ನವೆಂಬರ್ 24, 2024, 24/11/2024ರಂದು ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯನ್ನು ನಡೆಸೋದಾಗಿ ಈಗಾಗಲೇ ಕೆಇಎ ತೀರ್ಮಾನ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಆನ್ಲೈನ್ ಮೂಲಕ ಮಾತ್ರ ನಮಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಹ್ಯಾಂಡ್ ರಿಟರ್ನ್ ಆಗಲಿ ಬೈ ಪೋಸ್ಟ್ ಆಗಲಿ ನಾವು ಅಪ್ಲಿಕೇಶನನ್ನು ಹಾಕೋದಕ್ಕೆ ಅವಕಾಶ ಇರೋದಿಲ್ಲ. 22ನೇ ತಾರೀಕಿನಿಂದ ಏನು ಅಪ್ಲಿಕೇಶನ್ ಓಪನ್ ಆಗುತ್ತೆ 22 ಜುಲೈಯಿಂದ, ಆಗ ನಾವು ನೇರವಾಗಿ ಕೆಇಎನ ಅಧಿಕೃತ ವೆಬ್ಸೈಟ್ಗೆ ಲಾಗಿನ್ ಆಗೋದರ ಮೂಲಕ ಅಲ್ಲಿ ಮಾತ್ರ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅರ್ಜಿ ಆರಂಭವಾದ ನಂತರ ಹೇಗೆ ನೀವು ಹಂತ ಹಂತವಾಗಿ ಯಾವುದೇ ತಪ್ಪಿಲ್ಲದಂತೆ ಅರ್ಜಿ ಸಲ್ಲಿಸಬೇಕು ಅನ್ನುವಂತಹ ಮತ್ತೊಂದು ಡೆಮೋ ವಿಡಿಯೋನ ಖಂಡಿತವಾಗಿಯೂ ನಿಮಗೆ ತಲುಪಿಸ್ತೇನೆ. ಸೊ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಕೆಸೆಟ್ 2024ರ ಸಂಪೂರ್ಣ ಅಧಿಸೂಚನೆಯ ಪರಿಚಯವನ್ನು ಮಾಡಿಕೊಳ್ಳೋಣ. ಕೆಲವೊಂದಿಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಒಟ್ಟು 2024ರ ಕೆಸೆಟ್ ಅನ್ನು 41 ವಿಷಯಗಳಲ್ಲಿ ನಡೆಸ್ತಾ ಇದ್ದಾರೆ. 41 ವಿಷಯಗಳಿದೆ ಒಟ್ಟು. ಸೊ ಗಮನಿಸಬೇಕಾಗುತ್ತೆ ನಾವು. ಈ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದಂತಹ ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯದ ಯಾವುದೇ ವಿಶ್ವವಿದ್ಯಾಲಯ ಅಥವಾ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಆಗಿರಬಹುದು ಅಥವಾ ಯಾವುದೇ ಹೈಯರ್ ಎಜುಕೇಷನ್ಗಳಲ್ಲಿ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗೆ ನೇಮಕಗೊಳ್ಳಲು ಅರ್ಹರಾಗಿರ್ತಾರೆ. ಮತ್ತೆ ಆಯಾ ಸಂಸ್ಥೆಗಳ ನಿಯಮ ಮತ್ತು ಕಾಯ್ದೆಗಳಿಗೆ ಒಳಪಟ್ಟಿದ್ದು ಅನ್ವಯ ಆಗುತ್ತೆ. ನೀವು ಕೆಸೆಟ್ ಅನ್ನು ಪಾಸ್ ಆದ್ರಿ ಅಂತಂದ್ರೆ ಈ ಡಿಗ್ರಿ ಲೆವೆಲ್ ಅಲ್ಲಿ ಅಥವಾ ಹೈಯರ್ ಎಜುಕೇಷನ್ ಲೆವೆಲ್ ಅಲ್ಲಿ ಪಾಠ ಮಾಡೋದಕ್ಕೆ ನಾವು ಅರ್ಹರು ಅನ್ನುವಂಥದ್ದನ್ನ ಈ ಒಂದು ಪರೀಕ್ಷೆ ತಿಳಿಸ್ಕೊಡುತ್ತೆ. ಈಗ ಹೆಂಗೆ ನಾವು ಪ್ರಾಥಮಿಕ ಶಿಕ್ಷಣದಲ್ಲಿ TET ಅನ್ನ ಪಾಸ್ ಆದ್ರೆ ಅರ್ಹತೆ ಸಿಗುತ್ತೋ, ಅದೇ ತರ ಇದು ಉನ್ನತ ಶಿಕ್ಷಣದಲ್ಲಿ ಕೆಸೆಟ್ ಅನ್ನ ಅಥವಾ ನೆಟ್ ಅನ್ನ ಪಾಸ್ ಆದ್ರೆ ನಮಗೆ ಅಲ್ಲಿ ಬೋಧನೆ ಮಾಡೋದಕ್ಕೆ ಅರ್ಹತೆ ಸಿಗುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇನ್ನು ವಿಕಲಚೇತನ, ತೃತೀಯ ಲಿಂಗ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಂದ ಕ್ಯಾಟಗರಿ 1 ಇರ್ಬೋದು, 2A, 2B, 3A, 3B ವಿದ್ಯಾರ್ಥಿಗಳು ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗದ ಪಟ್ಟಿಯಲ್ಲಿರಬೇಕು. ಸೊ ನೀವು ಯಾವುದು ರಿಸರ್ವೇಷನ್ ಕ್ಲೇಮ್ ಮಾಡ್ತೀರಿ ಅದು ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ರೆ ಮಾತ್ರ ನೀವು ಅದನ್ನು ಕ್ಲೇಮ್ ಮಾಡೋದಕ್ಕೆ ಬರುತ್ತೆ. ಇಲ್ಲಾಂದ್ರೆ ನೀವು ಜನರಲ್ ಮೆರಿಟ್ ಅಂತ ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ಸೊ ಅರ್ಹತಾ ನಿಬಂಧನೆಗಳೇನು, ಏನು ನಮಗೆ ಎಲಿಜಿಬಿಲಿಟಿ ಬೇಕು, ಕೆಸೆಟ್ಗೆ ಅಪ್ಲಿಕೇಶನ್ ಹಾಕಬೇಕು ಬರೀಬೇಕು ಅಂತ ನಮ್ಗೆ ಏನು ಎಲಿಜಿಬಿಲಿಟಿ ಬೇಕಾಗುತ್ತೆ ಅಂತಂದ್ರೆ, ಅಭ್ಯರ್ಥಿಗಳು UGCಯಿಂದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಅಥವಾ ಉನ್ನತ ಶಿಕ್ಷಣ ಸಂಸ್ಥೆಯಿಂದ ಸ್ನಾತಕೋತ್ತರ ಅಥವಾ ಸಮಾನವಾದ ಪರೀಕ್ಷೆಗಳಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು 55% ಅಂಕ ಪಡ್ಕೊಂಡಿರಬೇಕು. SC, ST ಮತ್ತು ಕ್ಯಾಟಗರಿ 2A, 2B, 3A, 3B ಮತ್ತು ಕ್ಯಾಟಗರಿ 1 ಅಭ್ಯರ್ಥಿಗಳು 50% ಅಂಕಗಳನ್ನು ಪಡ್ಕೊಂಡಿರಬೇಕು. ಅಂದರೆ ನೀವು ಯಾವುದೇ ಸ್ನಾತಕೋತ್ತರ ಪದವಿಯನ್ನು, PGಯನ್ನು, MA, MCom, MSc, MBA, MCA ಯಾವುದೇ ಇರಲಿ, ಯಾವುದೇ ಒಂದು PG ಕೋರ್ಸ್ನಲ್ಲಿ ನೀವು ಜನರಲ್ ಅವರಾಗಿದ್ದರೆ 55% ಪಡ್ಕೊಂಡು ಪಾಸ್ ಆಗಿರಬೇಕು. ಹಾಗೆ ನೀವು ರಿಸರ್ವ್ಡ್ ಕ್ಯಾಟಗರಿಯವರಾಗಿದ್ದರೆ 50% ಅಂಕಗಳನ್ನು ಪಡೆದು ಪಾಸ್ ಆಗಿರಬೇಕು. ಸ್ನಾತಕೋತ್ತರ ಪದವಿ ಪಡೆದವರು ಹಾಗೂ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವ, ಅಂದರೆ ನೀವು ಆಲ್ರೆಡಿ PGಗೆ ಅಡ್ಮಿಷನ್ ತಗೊಂಡು ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ ಓದ್ತಾ ಇದ್ರು ಕೂಡ ನೀವು ಕೂಡ ಕೆಸೆಟ್ ಅನ್ನು ತೆಗೆದೋಕೆ ಅರ್ಹರಾಗಿರ್ತೀರಿ, ತೆಗೆದುಕೊಳ್ಳೋದಕ್ಕೆ. ಆದರೆ ಪ್ರಸ್ತುತ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳಿಗೆ ಪರೀಕ್ಷೆ ತೆಗೆದುಕೊಳ್ಳಲು ತಾತ್ಕಾಲಿಕವಾಗಿ ಮಾತ್ರ ಅವಕಾಶ ಇರುತ್ತೆ. ಅವರು ಸ್ನಾತಕೋತ್ತರ
ಸ್ನಾತಕೋತ್ತರ ಪದವಿಯನ್ನ ಅಥವಾ ಸಮಾನವಾದ ಪರೀಕ್ಷೆಯನ್ನ ಸಾಮಾನ್ಯ ವರ್ಗದವರು 55%, SC ST OBCನವರು 50% ತಗೊಂಡು ಪಾಸ್ ಆದ ನಂತರ ಕೆಸೆಟ್ ಪರೀಕ್ಷೆಯ ಫಲಿತಾಂಶ ಪ್ರಕಟಿಸಿದ ದಿನಾಂಕದಿಂದ 2 ವರ್ಷದೊಳಗಾಗಿ ಅವರ ಸ್ನಾತಕೋತ್ತರ ಪದವಿಯ ಅಂಕಪಟ್ಟಿಗಳನ್ನು ಸಲ್ಲಿಸಿದ್ರೆ ಮಾತ್ರ ಅವರಿಗೆ ಎಲಿಜಿಬಿಲಿಟಿಯನ್ನು ಕೊಡ್ತಾರೆ. ಉದಾಹರಣೆಗೆ ಈಗ ನಾನು MA ಫಸ್ಟ್ ಇಯರ್ ಓದ್ತಾ ಇದ್ದೀನಿ, ನಾನು ಕೂಡ ಕೆಸೆಟ್ ಅನ್ನ ಬರಿಬಹುದು. ಇನ್ ಕೇಸ್ ನಾನು ಅರ್ಹ ಆದೆ ಅಂದ್ರೆ ಅಥವಾ ಪಾಸ್ ಆದೆ ಅಂತಂದ್ರೆ ನನ್ನ ರಿಸಲ್ಟ್ ಅನ್ನ ಹೋಲ್ಡ್ ಮಾಡ್ತಾರೆ. ಯಾವಾಗ ನಂದು MA ಕಂಪ್ಲೀಟ್ ಆಗುತ್ತೆ, ಯಾವಾಗ ರಿಸಲ್ಟ್ ಡಿಕ್ಲೇರ್ ಆಗುತ್ತೆ, ಯಾವಾಗ ನನ್ನ ಸ್ಕೋರು 50%ಗಿಂತ ಜಾಸ್ತಿ ಬರುತ್ತೆ, ಆವಾಗ ನನ್ನ ಒಂದು ಎಲಿಜಿಬಿಲಿಟಿಯನ್ನ ಕನ್ಸಿಡರ್ ಮಾಡ್ತಾರೆ. ಅಲ್ಲಿ ತನಕ ಹೋಲ್ಡ್ ಇರುತ್ತೆ. ಇನ್ ಕೇಸ್ 2 ವರ್ಷದ ನಂತರ ಕೂಡ ನಾವು ಅದನ್ನ ಕ್ಲೇಮ್ ಮಾಡೋಕ್ಕಾಗಲಿಲ್ಲ, ನಮ್ದು ಪಾಸ್ ಆಗಲಿಲ್ಲ ಅಂದ್ರೆ ಆವಾಗ ಅದು ಸಂಪೂರ್ಣವಾಗಿ ರದ್ದುಗೊಳ್ಳುತ್ತೆ. ಇನ್ನು ಸ್ನಾತಕೋತ್ತರ ಪದವಿಯಲ್ಲಿ ಅಧ್ಯಯನ ಮಾಡಿದ ವಿಷಯದಲ್ಲೇ ನೀವು ಕೆಸೆಟನ್ನು ತಗೊಳ್ಬೇಕು. ಉದಾಹರಣೆ ನೀವು MA ಇಂಗ್ಲೀಷ್ ಮಾಡ್ತಾ ಇದ್ರೆ ಅಂದರೆ MA ಇಂಗ್ಲೀಷ್ನಲ್ಲೇ ನೀವು ಕೆಸೆಟನ್ನು ತಗೊಳ್ಬೇಕು. ಎಕನಾಮಿಕ್ಸ್ ಮಾಡ್ತಾ ಇದ್ರೆ ಎಕನಾಮಿಕ್ಸೇ ತಗೊಳ್ಬೇಕು. MCOM ಆಗಿದ್ರೆ MCOM ತಗೊಳ್ಬೇಕು. ಸೊ ನಿಮ್ದು ಯಾವ ವಿಷಯ ಆಗಿದೆ ಅದೇ ವಿಷಯದಲ್ಲೇ ನೀವು ಏನು ಮಾಡಬೇಕು, ಕೆಸೆಟನ್ನು ತಗೊಳ್ಳೋದಕ್ಕೆ ನಿಮಗೆ ಅವಕಾಶ ಇರುತ್ತೆ. ಇನ್ನು 1991 ಸೆಪ್ಟೆಂಬರ್ 19ರೊಳಗೆ ಸ್ನಾತಕೋತ್ತರ ಪರೀಕ್ಷೆಯನ್ನು ಪೂರ್ಣಗೊಳಿಸಿ ಹಾಗೂ PhD ಪದವಿ ಪಡೆದವರು ಕೆಸೆಟ್ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಒಟ್ಟು ಅಂಕಗಳಲ್ಲಿ 5% ಅವರಿಗೆ ರಿಸರ್ವೇಷನ್ ಅನ್ನು ಕೊಟ್ಟಿದ್ದಾರೆ. 55 ಬದಲಿಗೆ ಅವರಿಗೆ 50% ಮಾರ್ಕ್ಸ್ ಅನ್ನ ಕೊಟ್ಟಿರುವಂಥದ್ದನ್ನು ಗಮನಿಸ್ತಾ ಇದ್ವಿ. ಇನ್ನು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳನ್ನ ಹೊರತುಪಡಿಸಿ ಇನ್ನುಳಿದವರು ಎಲ್ಲರೂ ಕೂಡ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ. ಗೊತ್ತಿರಲಿ, ಹೊರ ರಾಜ್ಯದ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಮೀಸಲಾತಿ ಕೂಡ ಇರೋದಿಲ್ಲ. ಸೊ ಅವರು ಕೂಡ 55% ಅನ್ನ ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನು ತಗೊಂಡಿದ್ರೆ ಮಾತ್ರ ಅವರು ಪರೀಕ್ಷೆಗೆ ರಿಜಿಸ್ಟ್ರೇಷನ್ ಅನ್ನು ಮಾಡಿಕೊಂಡು ಎಕ್ಸಾಮ್ಗೆ ಅಪಿಯರ್ ಆಗಬಹುದು. ಇನ್ನು ಅಭ್ಯರ್ಥಿಗಳು ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನು ಅಂತಂದ್ರೆ, ಅಭ್ಯರ್ಥಿತ್ವವು ತಾತ್ಕಾಲಿಕವೆಂದು ಭಾವಿಸಿಕೊಳ್ಳತಕ್ಕದ್ದು. ಪ್ರವೇಶಾತಿ ಪಡೆದ ಕಾರಣಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅವರನ್ನು ಅರ್ಹ ಅಭ್ಯರ್ಥಿಯಾಗಿ ಪರಿಗಣಿಸಿದೆ ಎಂದು ತಿಳಿಬಾರದು. ಅಭ್ಯರ್ಥಿಗಳು ಅರ್ಹತಾ ನಿಬಂಧನೆಗಳನ್ನು ಪರಿಶೀಲಿಸಿದ ನಂತರ ನಿಮ್ಮ ಅಭ್ಯರ್ಥಿತನವನ್ನು ಪರಿಗಣಿಸಲಾಗುವುದು. ಅಂದರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ತಾರೆ, ಕೌನ್ಸಿಲಿಂಗ್ ಮಾಡ್ತಾರೆ. ಸೊ ನಮ್ಮ ವ್ಯಾಲಿಡೇಷನ್ ಇದೆಯೋ ಇಲ್ಲೋ ಡಾಕ್ಯುಮೆಂಟ್ಸ್ ಅನ್ನೋದನ್ನು ನೋಡಿಕೊಂಡು ನಂತರ ನಮಗೆ ಈ ಕೆಸೆಟ್ ಒಂದು ಅರ್ಹತಾ ಪರೀಕ್ಷೆಯಲ್ಲಿನ ಪ್ರಮಾಣ ಪತ್ರವನ್ನು ಕೊಡ್ತಾರೆ. ಇನ್ನು ಯಾವುದೇ ಭಾರತೀಯ ವಿಶ್ವವಿದ್ಯಾಲಯ ಅಥವಾ ಸಂಸ್ಥೆ ನೀಡುವ 2 ವರ್ಷದ ಸ್ನಾತಕೋತ್ತರ ಡಿಪ್ಲೊಮಾ ಪ್ರಮಾಣ ಪತ್ರ ಅಥವಾ ವಿದೇಶಿ ವಿಶ್ವವಿದ್ಯಾಲಯ ಸಂಸ್ಥೆ ನೀಡುವ ವಿದೇಶಿ ಪದವಿ ಡಿಪ್ಲೊಮಾ ಪ್ರಮಾಣ ಪತ್ರ ಹೊಂದಿರುವ ಅಭ್ಯರ್ಥಿಗಳು ತಮ್ಮ ಹಿತದೃಷ್ಟಿಯಿಂದ ಮಾನ್ಯತೆ ಪಡೆದ ಭಾರತೀಯ ಸ್ನಾತಕೋತ್ತರ ಪದವಿಯೊಂದಿಗೆ ತಮ್ಮ ಡಿಪ್ಲೊಮಾ ಅಥವಾ ಪದವಿ ಪ್ರಮಾಣ ಪತ್ರದ ಸಮಾನತೆಯನ್ನು ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸ್ AIU ನವದೆಹಲಿಯಿಂದ ಖಚಿತಪಡಿಸಿಕೊಳ್ಬೇಕು. ನೀವು ಯಾವುದೇ ಒಂದು ಈಗ ಬೇರೆ ಫಾರಿನ್ ಯೂನಿವರ್ಸಿಟಿಯಿಂದ ಒಂದು ಡಿಗ್ರಿಯನ್ನು ಪಡ್ಕೊಂಡಿದ್ದೀರಿ, ಅದು ಇಲ್ಲಿ ಕರ್ನಾಟಕ ರಾಜ್ಯ ಅರ್ಹತಾ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಗೆ ಅದು ಸಮಾನವಾದ ಅರ್ಹತೆ ಅನ್ನೋದನ್ನು ನೀವು ಅಲ್ಲಿಂದ ಅದನ್ನು ಕರೆಕ್ಟಾಗಿ ನೀವು ಅದನ್ನು ವ್ಯಾಲಿಡೇಷನ್ ಮಾಡ್ಕೊಂಡು ನೀವು ಅದನ್ನು ಅಪ್ಲಿಕೇಶನ್ ಹಾಕಬೇಕಾಗ್ತದೆ. ಇಲ್ಲಾಂದರೆ ನಿಮ್ಮದು ರಿಜೆಕ್ಟ್ ಆಗುವ ಸಾಧ್ಯತೆ ಕೂಡ ಇರ್ತೈತಿ. ಇನ್ನು ಏಜ್ ಲಿಮಿಟ್ ಎಷ್ಟಿದೆ, ಈ ಕೆಸೆಟ್ಗೆ ಅಪ್ಲೈ ಮಾಡೋದಕ್ಕೆ ಏಜ್ ಲಿಮಿಟನ್ನು ಎಷ್ಟು ನಿಗದಿಪಡಿಸಿದ್ದಾರೆ ಅನ್ನೋದಾದರೆ ಇಲ್ಲಿ ಯಾವುದೇ ಗರಿಷ್ಠ ವಯೋಮಿತಿ ಇರೋದಿಲ್ಲ. ನೀವು ಯಾವುದೇ ಒಂದು ಕನಿಷ್ಠ ವಯೋಮಿತಿ ಅಥವಾ ಗರಿಷ್ಠ ವಯೋಮಿತಿ ಅನ್ನೋದು ಇರೋದಿಲ್ಲ. ಸೊ ಕನಿಷ್ಠ ನಿಮಗೆ ಸ್ನಾತಕೋತ್ತರ ಪದವಿ ಪಾಸ್ ಆಗಬೇಕು ಅಂದರೂ ಕೂಡ ನಿಮಗೆ 23 ವರ್ಷಗಳು ತುಂಬಿರಬೇಕಾಗುತ್ತೆ. 23 ವರ್ಷದಿಂದ ನಿಮಗೆ ಯಾವುದೇ ವಯಸ್ಸಿನವರು ಇದ್ರೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇದಕ್ಕೆ ಯಾವುದೇ ದೇರ್ ಇಸ್ ನೋ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಇರೋದಿಲ್ಲ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಅರ್ಜಿ ಶುಲ್ಕವನ್ನು ನೋಡೋದಾದರೆ, ಪರೀಕ್ಷಾ ಶುಲ್ಕವನ್ನು ನೋಡೋದಾದರೆ, ಈ ಜನರಲ್ ಮೆರಿಟ್ನವರು 2A 2B 3A 3Bನವರಿಗೆ, ಇತರೆ ರಾಜ್ಯದ ಅಭ್ಯರ್ಥಿಗಳಿಗೆ 1,000 ರೂಪಾಯಿ ಇದೆ. ಮತ್ತು ಕೆಟಗರಿ 1 SC ST ಮತ್ತು ಫಿಸಿಕಲ್ ಪರ್ಸನ್ ವಿತ್ ಡಿಸೆಬಿಲಿಟಿ ಅವರಿಗೆ ಮತ್ತು ತೃತೀಯ ಲಿಂಗದವರಿಗೆ 700 ರೂಪಾಯಿನ ನಿಗದಿಪಡಿಸಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೀವು ನಿಮ್ಮ ಈ ಒಂದು ಶುಲ್ಕ ಎಷ್ಟಿದೆ ಅನ್ನೋದನ್ನು ಕೂಡ ಇಲ್ಲಿ ನೋಡಿಕೊಳ್ಬೇಕಾಗತ್ತೆ. ಇನ್ನು ಇದನ್ನು ಹೊರತುಪಡಿಸಿ ನೀವು ಹೇಗೆ ಫೀಸನ್ನು ಪೇ ಮಾಡಬೇಕಾಗತ್ತೆ, ಆನ್ಲೈನ್ ಮೂಲಕ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ಇಲ್ಲಿ ನಿಮಗೆ ರಿಸರ್ವೇಷನ್ಸ್ ಆಧಾರದ ಮೇಲೆ ನಿಮಗೆ ಎಷ್ಟು ಫೀಸ್ ಇರುತ್ತೆ ಅನ್ನೋದನ್ನು ನೋಡಿಕೊಂಡು ನೀವು ಪಾವತಿಯನ್ನು ಮಾಡಬೇಕಾಗತ್ತೆ. ಸೊ ಆನ್ಲೈನ್ ಮೂಲಕ ಮಾತ್ರ ನಿಮಗೆ ಪೇಮೆಂಟನ್ನು ಮಾಡೋದಕ್ಕೆ ಅವಕಾಶ ಇರುತ್ತೆ. ಒಮ್ಮೆ ಕಟ್ಟಿದಿರಿ ಅಂತಂದರೆ ಶುಲ್ಕವನ್ನು ಮತ್ತೆ ಮರಳಿ ಕೊಡೋದಿಲ್ಲ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಇನ್ನು ಪರೀಕ್ಷೆಯ ವಿಧಾನ ಹೆಂಗಿರುತ್ತೆ, ಪರೀಕ್ಷೆಯ ದಿನಾಂಕ ಏನು ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಈಗಾಗಲೇ ಹೇಳಿದಂಗೆ ನವೆಂಬರ್ 24 ಪರೀಕ್ಷೆ ದಿನಾಂಕ. ಒಟ್ಟು 2 ಪೇಪರ್ ಇರ್ತವೆ, ಪತ್ರಿಕೆ 1 ಮತ್ತು ಪತ್ರಿಕೆ 2 ಅಂತ ಹೇಳಿ. ಪತ್ರಿಕೆ 1ರಲ್ಲಿ ಒಟ್ಟು 50 ಪ್ರಶ್ನೆಗಳಿರ್ತವೆ, 100 ಅಂಕಗಳು. ಪತ್ರಿಕೆ 2ರಲ್ಲಿ 100 ಪ್ರಶ್ನೆಗಳಿರ್ತವೆ, 200 ಅಂಕಗಳಿರ್ತವೆ. ಒಟ್ಟು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಪರೀಕ್ಷೆಗಳು ನಡೆಯುವಂಥದ್ದನ್ನು ಕೂಡ ನಾವೀಗ ಗಮನಿಸ್ತಾ ಇದ್ವಿ. ಅಭ್ಯರ್ಥಿಗಳು ಮಧ್ಯಾಹ್ನ 1 ಗಂಟೆಯ ಮೊದಲು ಪರೀಕ್ಷಾ ಕೇಂದ್ರದಿಂದ ಹೊರಗೆ ಬರೋದಕ್ಕೆ ಅನುಮತಿಯನ್ನು ಕೊಡೋದಿಲ್ಲ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಪತ್ರಿಕೆ 1ರಲ್ಲಿ ಏನಿರುತ್ತೆ ಅಂತಂದರೆ, ಸೊ ಇದು ಸಾಮಾನ್ಯವಾದ ಪೇಪರ್ ಆಗಿರುತ್ತೆ. ಎಲ್ಲರಿಗೂ ಜನರಲ್ ಪೇಪರು, ಎಲ್ಲರಿಗೂ ಕಂಪಲ್ಸರಿ ಆದಂತಹ ಪೇಪರು. ಬೋಧನೆ, ಸಂಶೋಧನೆ ಮತ್ತು ಬುದ್ಧಿ ಸಾಮರ್ಥ್ಯಗಳಿಗೆ ಸಂಬಂಧಪಟ್ಟಂತೆ ಇರುತ್ತೆ. ಸೊ ಇದರಲ್ಲಿ ಸಾಮಾನ್ಯ ಜ್ಞಾನ, ಬೋಧನೆ ಮತ್ತು ಸಂಶೋಧನೆ, ಅಭಿರುಚಿಗೆ ಸಂಬಂಧಪಟ್ಟಂತೆ, ಗ್ರಹಿಕೆಗೆ, ಯೋಚನಾ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಒಂದು ಪ್ರಶ್ನೆಗೆ 2 ಅಂಕ ಇರುತ್ತೆ, 50 ಪ್ರಶ್ನೆಗಳು 100 ಅಂಕಗಳನ್ನು ನಾವಿಲ್ಲಿ ಗಮನಿಸ್ತಾ ಇದ್ವಿ. ಇನ್ನು ಪೇಪರ್ 2 ಏನಿರುತ್ತೆ ಅಂತಂದರೆ, ಇದು ನಿಮ್ಮ
ಆಪ್ಷನಲ್ ಸಬ್ಜೆಕ್ಟ್. ಎಮ್ ಎ ಇಂಗ್ಲೀಷ್ ಇದ್ದರೆ ಇಂಗ್ಲೀಷ್ ಇರುತ್ತೆ, ನಿಮ್ಮದು ಸೋಷಿಯಾಲಜಿ ಇದ್ದರೆ ಸೋಷಿಯಾಲಜಿ, ಕೆಮಿಸ್ಟ್ರಿ, ಬಯಾಲಜಿ, ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ನಿಮ್ದು ಯಾವುದು ಆಪ್ಷನಲ್ ಸಬ್ಜೆಕ್ಟ್ ಇದೆ ಮಾಸ್ಟರ್ಸ್ದು ಆ ಒಂದು ವಿಷಯದ ಮೇಲೆ ನಿಮಗೆ 200 ಅಂಕಗಳ ಒಂದು ಪೇಪರ್ ಇರುತ್ತೆ. 100 ಪ್ರಶ್ನೆ ಇರ್ತವೆ, ಪ್ರತಿ ಪ್ರಶ್ನೆಗೆ 2 ಅಂಕ, ಹಾಗಾಗಿ 200 ಅಂಕಗಳನ್ನು ನಾವಿಲ್ಲಿ ಗಮನಿಸ್ತಾ ಇದ್ವಿ. ಸೊ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಜೊತೆಗೆ ನೀಡುವ ಪೇಪರ್ 1 ಮತ್ತು ಪೇಪರ್ 2ರ OMR ಹಾಳೆಯಲ್ಲಿ ನಿಗದಿಪಡಿಸಿದ ನಮೂನೆಯಲ್ಲಿ ನೀವು ಉತ್ತರಗಳನ್ನು ಗುರುತಿಸಬೇಕಾಗುತ್ತೆ. ಎಟ್ ಅ ಟೈಮ್ ಕೊಡ್ತಾರೆ, ಸರಿಯಾಗಿ ನೀವು ಗುರುತಿಸಬೇಕಾಗುತ್ತೆ. ಇನ್ನು KSETನ ಪರೀಕ್ಷೆಯ ಫಲಿತಾಂಶ ಹೆಂಗೆ ಮಾಡ್ತಾರೆ ಅಂತಂದರೆ, ಸೊ UGC ನೆಟ್ನ ಮಾನದಂಡದ ಪ್ರಕಾರನೇ ಮಾಡ್ತಾರೆ. ಇದನ್ನು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಏನಿದೆ ಅದು UGC ನೆಟ್ಟನ್ನು ನಡೆಸುತ್ತೆ. ಸೊ ಅದರ ಪ್ರಕಾರವೇ ಕೂಡ UGC ನೆಟ್ನ ಪ್ರಕಾರ ಇಲ್ಲಿ ಕರ್ನಾಟಕದಲ್ಲಿ ಸೆಟ್ನ ಒಂದು ಫಲಿತಾಂಶವನ್ನು ಕೂಡ ಪ್ರಕಟಗೊಳಿಸುವಂಥದ್ದನ್ನು ಗಮನಿಸ್ತಾ ಇದ್ವಿ. ಸೊ ಆ ಪೈಕಿ UGC ಮಾರ್ಗಸೂಚಿಯ ಪ್ರಕಾರ ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಗಾಗಿ ಅಭ್ಯರ್ಥಿಗಳು ಪೇಪರ್ 1 ಮತ್ತು ಪೇಪರ್ 2ರ ಒಟ್ಟು ಪತ್ರಿಕೆಗಳ ಒಟ್ಟು ಅಂಕಗಳಲ್ಲಿ ಕೆಳಗೆ ನಿರ್ದಿಷ್ಟಪಡಿಸಿದ ಕನಿಷ್ಠ ಅಂಕಗಳನ್ನು ಪಡ್ಕೊಳ್ಬೇಕು. ಜನರಲ್ ಅಭ್ಯರ್ಥಿಗಳು 2 ಪೇಪರ್ನಲ್ಲಿ ಸೇರಿ 40% ಅಂಕ ಪಡ್ಕೊಳ್ಬೇಕು. ಸೊ ಅಂದರೆ ನೀವು 300ಕ್ಕೆ 40% ಅಂಕಗಳನ್ನು ಪಡ್ಕೊಳ್ಬೇಕಾಗುತ್ತೆ. 300ಕ್ಕೆ ಎಷ್ಟಾಯಿತು? 120 ಅಂಕಗಳನ್ನು ಪಡ್ಕೊಳ್ಬೇಕು. ಮತ್ತು SC ST ಕ್ಯಾಟಗರಿ 1, 2A, 2B, 3A, 3B, PWD, ಟ್ರಾನ್ಸ್ಜೆಂಡರ್ ಅವರು 2 ಪತ್ರಿಕೆಗಳಲ್ಲಿ ಸೇರಿ ಒಟ್ಟು 35% ಅಂಕಗಳನ್ನು ಪಡ್ಕೊಳ್ಬೇಕು. 100ಕ್ಕೆ 35. ಸೊ 300ಕ್ಕೆ ನೀವು ಒಟ್ಟು 105 ಅಂಕಗಳನ್ನು ಪಡ್ಕೊಂಡ್ರೂ ಕೂಡ ನಿಮಗೆ ಇಲ್ಲಿ ಅರ್ಹತೆ ಸಿಗುತ್ತೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ವಿ. ಹಾಗೆ ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಯ ಸಂಖ್ಯೆ ಟೋಟಲ್ ಸ್ಲಾಟ್ಸ್ ಎಷ್ಟಿದಾವೆ ಅನ್ನೋದನ್ನು ಒಟ್ಟು 2 ಪತ್ರಿಕೆಗಳಿಗೂ ಹಾಜರಾದ ಅಭ್ಯರ್ಥಿಗಳ 6% ಸಂಖ್ಯೆಗೆ ಸಮಾನಾಗಿರುತ್ತೆ. 6% ಅಭ್ಯರ್ಥಿಗಳಿಗೆ ಆ ಒಂದು ಅರ್ಹತೆಯನ್ನು ಕೊಡ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಮುಂಚೆ ಒಂದು ವಿಡಿಯೋನ ಕೂಡ ಮಾಡಿದ್ದೀನಿ, ನೀವು ಆರಾಮಾಗಿ ಓದ್ಕೊಳ್ಬಹುದು. ಕೆಳಕಂಡ ಸೂತ್ರದ ಪ್ರಕಾರ ವಿಷಯವಾರು ಹಾಗೂ ವರ್ಗವಾರು ಹಂಚಿಕೆಯನ್ನು ಮಾಡ್ತಾರೆ. ಸೊ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಒಂದು ವಿಷಯದಲ್ಲಿ ಸಾಮಾನ್ಯ ವರ್ಗದಲ್ಲಿ ಅರ್ಹತೆ ಪಡೆಯಬೇಕಾದ ಅಭ್ಯರ್ಥಿಗಳ ಸಂಖ್ಯೆಯನ್ನು, ಸೊ ಎಲ್ಲ ವಿಷಯಗಳಲ್ಲಿ ಒಟ್ಟು 40% ಹೆಚ್ಚು ಅಂಕಗಳನ್ನು ಗಳಿಸಿರುವ ಸಾಮಾನ್ಯ ಅಭ್ಯರ್ಥಿಯ ಅಂಕಗಳ ಸಂಖ್ಯೆಯ ಜೊತೆಗೆ ಅದನ್ನು ಭಾಗಿಸಿ ಅಲ್ಲಿ ಫಲಿತಾಂಶವನ್ನು ಪ್ರಕಟಿಸುವಂಥದ್ದನ್ನು ಗಮನಿಸ್ತಾ ಇದ್ವಿ. ಸೊ ಹಾಗಾಗಿ ನೀವು ಸರಿಯಾಗಿ ನಿಮ್ಮ ವಿವರಗಳನ್ನು ಆನ್ಲೈನ್ ಮೂಲಕ ಭರ್ತಿ ಮಾಡಬೇಕು ಅನ್ನೋಂಥದ್ದನ್ನು ಹೇಳ್ತಾ ಇದ್ದಾರೆ. ಇನ್ನು KSET ಪರೀಕ್ಷಾ ಪಠ್ಯಕ್ರಮ UGCA ಮತ್ತು CSIR ನೆಟ್ ನಿಗದಿಪಡಿಸಿದ ಪಠ್ಯಕ್ರಮದ ಮಾದರಿ ಒಳಗೆ ಇರುತ್ತೆ. ಸೊ ಎಲ್ಲ ವಿಷಯಗಳ ಪಠ್ಯಕ್ರಮವನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಳ್ಬಹುದು. KA ಇಂದ ವಿಷಯಗಳ ಪಠ್ಯಕ್ರಮವನ್ನು ಅಭ್ಯರ್ಥಿಗಳಿಗೆ ಪ್ರತ್ಯೇಕವಾಗಿ ಕಳಿಸಂಗಿಲ್ಲ. ಆಲ್ರೆಡಿ ವೆಬ್ಸೈಟ್ನಲ್ಲಿ ಏನಿದೆ ಅದೇ ವೆಬ್ಸೈಟ್ನನ್ನೇ ನೀವು ನೋಡಿಕೊಂಡು ನಿಮ್ಮ ಸಿಲೆಬಸ್ಸನ್ನು ನೋಡಿಕೊಂಡು ನೀವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ನಂತರದಲ್ಲಿ ನಾನು ಮತ್ತೆ ನಿಮಗೆ ಸಿಲೆಬಸ್ ವೈಸ್ ಮತ್ತೆ ಸಪ್ರೇಟ್ ಆಗಿ ವಿಡಿಯೋಸನ್ನು ಮಾಡ್ತೀನಿ, ಆವಾಗ ಹೆಚ್ಚಿನ ಮಾಹಿತಿ ನಿಮ್ಗೆ ಇದ್ರ ಬಗ್ಗೆ ಸಿಗುತ್ತೆ. ಇನ್ನು ಯಾವ್ಯಾವ ವಿಷಯಗಳಿದೆ ಅಂತ ನಾನು ಈಗಾಗಲೇ ಹೇಳಿದೆ, ಒಟ್ಟು 41 ವಿಷಯಗಳಿದೆ. ಅವುಗಳ ಒಂದು ವಿವರಗಳನ್ನು ಕೂಡ ನಾವು ನೋಡ್ತಾ ಹೋಗೋಣಂತೆ. ಎಲ್ಲ ಆಪ್ಷನಲ್ಸನ್ನು ಒಳಗೊಂಡಂತೆ ಒಟ್ಟು 41 ವಿಷಯಗಳಿದ್ದಾವೆ. ಮತ್ತು MCOM ಇರ್ಬೋದು, ಅಂದರೆ ವಾಣಿಜ್ಯಶಾಸ್ತ್ರ, MCOM, ಕನ್ನಡ, ಎಕನಾಮಿಕ್ಸು, ಇಂಗ್ಲೀಷು, ಪೊಲಿಟಿಕಲ್ ಸೈನ್ಸ್, ಹಿಸ್ಟ್ರಿ, ಸೋಷಿಯಾಲಜಿ, ಆಮೇಲೆ ಜಿಯೋಗ್ರಫಿ, ಹಿಂದಿ ಇದೆ, ಆಮೇಲೆ ಮ್ಯಾನೇಜ್ಮೆಂಟ್ ಇದೆ, ಅಂದರೆ MBA ಇದೆ, ಆಮೇಲೆ ಶಿಕ್ಷಣ, ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ, ಹೀಗೆ ಸುಮಾರು 41 ವಿಷಯಗಳನ್ನು ನಾವು ಗಮನಿಸ್ತಾ ಇದ್ವಿ. ಯಾವ್ಯಾವ ಭಾಷೆನಲ್ಲಿ ಅಂದರೆ ಯಾವ್ಯಾವ ಮೀಡಿಯಂನಲ್ಲಿ ನಿಮಗೆ ಪ್ರಶ್ನೆ ಪತ್ರಿಕೆ ಸಿಗುತ್ತೆ ಅನ್ನೋದನ್ನು ಕೂಡ ಅವ್ರು ಹೇಳ್ತಾ ಇದ್ದಾರೆ. ಅದನ್ನು ನೋಡಿಕೊಂಡು ನೀವಿಲ್ಲಿ ನಿಮಗೆ ಯಾವ ಮೀಡಿಯಂ ಸೂಕ್ತ ಅನಿಸುತ್ತೆ ಅದನ್ನು ಆಯ್ಕೆ ಮಾಡಿಕೊಂಡು ನೀವು ಉತ್ತರಿಸಬೇಕಾಗತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮ್ಯಾನೇಜ್ಮೆಂಟ್ಗೆ ಆಗಲಿ ಅಥವಾ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಆಗಲಿ ಅಥವಾ ಜಾನಪದ ಸಾಹಿತ್ಯಕ್ಕೆ ಆಗಲಿ ನೀವು ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಸರಿಯಾಗಿ ನೋಡಿಕೊಂಡು ನೀವು ಇಲ್ಲಿ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ನಿಮ್ಮದು ಕೆಟಗರಿ ಯಾವ್ದು ಬರುತ್ತೆ ಅನ್ನೋದನ್ನು ನೋಡಿಕೊಂಡು ನೀವು ಇಲ್ಲಿ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ರಾಸಾಯನಿಕ ವಿಜ್ಞಾನ ಇರಲಿ ಅಥವಾ ಜೀವ ವಿಜ್ಞಾನ ಇರಲಿ ಅಥವಾ ಗಣಿತ ವಿಜ್ಞಾನ ಇರಲಿ, ಭೌತಿಕ ವಿಜ್ಞಾನ ಇರಲಿ, ಜಾನಪದ ಸಾಹಿತ್ಯ ಇರಲಿ, ಸೊ ನಿರ್ವಹಣೆ ಇರಲಿ, ಇಲ್ಲೆಲ್ಲ ನಿಮಗೆ ಮತ್ತೆ ಅಲ್ಲಿ ಸಬ್ ಟಾಪಿಕ್ಸ್ ಅಥವಾ ಉಪವಿಷಯಗಳಂತ ಏನು ಕರಿತೀವಿ, ಆ ಉಪವಿಷಯಗಳನ್ನು ನೀವು ಇಲ್ಲಿ ಸರಿಯಾಗಿ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಅನ್ನೋದನ್ನು ಕೂಡ ಅತ್ಯಂತ ಸ್ಪಷ್ಟವಾಗಿ ನೀವು ಇಲ್ಲಿ ಗಮನಿಸಬೇಕಾಗುತ್ತೆ. ಇನ್ನು ಒಂದಕ್ಕಿಂತ ಹೆಚ್ಚು ಸ್ನಾತಕೋತ್ತರ ಪಡೆದಿರುವ ಅಭ್ಯರ್ಥಿಗಳು ಯಾವುದಾದ್ರೂ ಒಂದು ವಿಷಯದಲ್ಲಿ ಮಾತ್ರ KSET ಅನ್ನು ಬರೀಬೇಕಾಗುತ್ತೆ. ಸೊ ಹಾಗಾಗಿ ನೀವು 2-3 ವಿಷಯಗಳಿಗೆ ಬರೆಯೋದಕ್ಕಾಗೋದಿಲ್ಲ, ಒಂದು ಮಾತ್ರ ನೀವು ಬರೀಬಹುದು ಯಾವುದಾದ್ರೂ. ಇನ್ನು ಎಕ್ಸಾಮ್ ಸೆಂಟರ್ಸ್ ಒಟ್ಟು 12 ಇದಾವೆ. ಬೆಂಗಳೂರು, ಬೆಳಗಾವಿ, ಬಳ್ಳಾರಿ, ಬೀದರ್, ದಾವಣಗೆರೆ, ಧಾರವಾಡ, ಕಲಬುರಗಿ, ಮೈಸೂರು, ಶಿವಮೊಗ್ಗ, ತುಮಕೂರು, ಉಡುಪಿ, ವಿಜಯಪುರ, ಒಟ್ಟು 12 ಪರೀಕ್ಷಾ ಕೇಂದ್ರಗಳನ್ನು ನಿಗದಿಪಡಿಸಿದ್ದಾರೆ. ಸೊ ಈ ಪೈಕಿ ಭಾಗ A ನಲ್ಲಿ ನೀಡಲಾದ 18 ವಿಷಯಗಳಿಗೆ KSET ಪರೀಕ್ಷೆನ ಕರ್ನಾಟಕ ರಾಜ್ಯದ ಮೇಲ್ಕಂಡ 12 ಕೇಂದ್ರಗಳಲ್ಲಿ ನಡೆಸಲಾಗುತ್ತೆ. ಭಾಗ A ನಲ್ಲಿ ಈ ಕೆಳಗೆ ಕೊಟ್ಟಿದ್ದಾರೆ ನೋಡಿ, ಭಾಗ A ನಲ್ಲಿರುವಂತಹ ವಿಷಯಗಳಿಗೆ ಈ 12 ಎಕ್ಸಾಮ್ ಸೆಂಟರ್ ಇದಾವೆ. ಯಾವುದು? ವಾಣಿಜ್ಯಶಾಸ್ತ್ರ, ಕನ್ನಡ, ಅರ್ಥಶಾಸ್ತ್ರ, ಇಂಗ್ಲೀಷ್, ರಾಜ್ಯಶಾಸ್ತ್ರ, ಈ ರೀತಿಯಾದಂತಹ 18 ವಿಷಯಗಳು. ಸೊ ಇವೆಲ್ಲವುಗಳಿಗೂ ಕೂಡ ಇಲ್ಲೇನಿದಾವೆ 12 ಸೆಂಟರ್ಗಳು ಕೂಡ ಅಪ್ಲೈ ಆಗ್ತವೆ. ಇದನ್ನು ಹೊರತುಪಡಿಸಿ ಇನ್ನುಳಿದಂತಹ ಏನು 23 ವಿಷಯಗಳಿದ್ದಾವೆ, 23 ವಿಷಯಗಳಿಗೆ ಬೆಂಗಳೂರು ಮಾತ್ರ ಇರುತ್ತೆ. ಕೇವಲ ಬೆಂಗಳೂರನ್ನ ಹೊರತುಪಡಿಸಿ ಬೇರೆ ಇರೋಂಗಿಲ್ಲ. ಅದು ಭೂಗೋಳಶಾಸ್ತ್ರ ಆಗಲಿ, ಮನೋವಿಜ್ಞಾನ ಆಗಲಿ, ಅಪರಾಧಶಾಸ್ತ್ರ ಆಗಲಿ, ಕಾನೂನು, ಸಂಸ್ಕೃತ, ಜಾನಪದ ಸಾಹಿತ್ಯ,
ಇವುಗಳು ಬೆಂಗಳೂರಿನಲ್ಲಿ ಮಾತ್ರ ನಡೀತಾವೆ. ಇವುಗಳನ್ನು ಸರಿಯಾಗಿ ನೀವು ಅಪ್ಲಿಕೇಶನ್ ಹಾಕುವಾಗ ಸರಿಯಾಗಿ ನೋಡಿಕೊಂಡು ನೀವು ಇದನ್ನು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಹಾಗಾಗಿ ಒಂದ್ಸಲ ನೀವು ಆಯ್ಕೆ ಮಾಡ್ಕೊಂಡ್ಮೇಲೆ ಮತ್ತೆ ಬದಲಾವಣೆ ಮಾಡೋಕ್ಕೆ ಅವಕಾಶ ಇರೋಂಗಿಲ್ಲ. 23 ವಿಷಯಗಳಿಗೆ ಬೆಂಗಳೂರು ಮಾತ್ರ ಇದೆ. 18 ವಿಷಯಗಳಿಗೆ ಮಾತ್ರ 12 ಪರೀಕ್ಷಾ ಕೇಂದ್ರಗಳ ಪೈಕಿ ಒಂದನ್ನು ನೀವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಆನ್ಲೈನ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸಬೇಕು. ಯಾವುದೇ ತಪ್ಪಾಗದಂತೆ ನೀವು ಅರ್ಜಿಯನ್ನು ಸಲ್ಲಿಸಿ ಮೊದಲಿಗೆ ನೋಂದಾಯಿಸ್ಕೊಳ್ಬೇಕು. ನಂತರ ನೀವು ಅಡ್ಮಿಷನನ್ನು ತೊಗೊಂಡಿರುವಂಥ ವಿವರಗಳಾಗಲಿ ಮತ್ತು ಇನ್ನೊಂದಾಗಲಿ ಲಾಗಿನ್ ಆಗಿ ವಿವರಗಳನ್ನು ಭರ್ತಿ ಮಾಡಬೇಕಾಗತ್ತೆ. ಸೊ ಅದನ್ನು ನೀವು ಆನ್ಲೈನ್ ಪ್ರಿಂಟೌಟನ್ನು ಕೂಡ ತೆಗೆದಿಟ್ಕೊಳ್ಬೇಕು, ಬಿಕಾಸ್ ನಿಮಗೆ ಫರ್ದರ್ ಪ್ರೊಸೆಸ್ಸಿಗೆ ಬೇಕಾಗುತ್ತೆ. ಹಾಗೆ ಎಲ್ಲ ಸ್ಕ್ಯಾನ್ ಮಾಡಿದ ಪ್ರತಿಗಳು ಕೂಡ ನಿಮಗೆ JPEG ಫಾರ್ಮೆಟ್ನಲ್ಲಿ ಬೇಕು ಅಂತ ಹೇಳ್ತಾ ಇದ್ದಾರೆ. ಡೋಂಟ್ ವರಿ, ಇದನ್ನು ಮತ್ತೆ ನಾವು ಆನ್ಲೈನ್ ಅಪ್ಲಿಕೇಶನ್ ಹಾಕುವಂಥ ಟೈಮ್ನಲ್ಲಿ ಏನು ಬೇಕು ಏನು ಬೇಡ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣಂತೆ. ಸೊ ತಪ್ಪು ಉತ್ತರಗಳಿಗೆ ಅಂಕಗಳನ್ನು ಕಳೆಯುವುದಿಲ್ಲ. ವೆರಿ ಇಂಪಾರ್ಟೆಂಟ್. ದೆರ್ ಇಸ್ ನೋ ನೆಗೆಟಿವ್ ಎವ್ಯಾಲ್ಯೂಯೇಷನ್. ಯಾವುದೇ ಋಣಾತ್ಮಕ ಮೌಲ್ಯಮಾಪನ ಇರೋದಿಲ್ಲ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ನಾವಿಲ್ಲಿ ಗಮನಿಸಬೇಕು. ಹಾಗೆ ಕೆಸೆಟ್ಗೆ ಹಾಜರಾಗಿದ್ದೀವಿ ಅಂತ ನಮ್ಗೆ ಅರ್ಹತೆ ಸಿಕ್ಕಿದೆ ಅಂತಲ್ಲ. ಸೊ ಕಟ್ ಆಫ್ ಅಂಕಗಳು ಬರಬೇಕು. ಆ ಪೈಕಿ ಬಂದಾಗ ಮಾತ್ರ ನಾವಲ್ಲಿ ಪಾಸ್ ಆಗುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಹಾಗೆ ಇದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅಭ್ಯರ್ಥಿಗಳು ಇದೆಲ್ಲವುಗಳನ್ನು ಕೂಡ ಸರಿಯಾಗಿ ಓದ್ಕೊಳ್ಬೇಕು ಅನ್ನೋಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ ಸಹಾಯವಾಣಿ ಸಂಖ್ಯೆ ಕೂಡ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತಪ್ಪುಗಳಾಗದ ರೀತಿಯಲ್ಲಿ ಸರಿಯಾಗಿ ನಾವು ಅರ್ಜಿಯನ್ನು ಕೂಡ ಭರ್ತಿ ಮಾಡೋಣ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ವಿಷಯಗಳ ಬಗ್ಗೆ, ಸಿಲೆಬಸ್ಗಳ ಬಗ್ಗೆ, ಅರ್ಜಿ ಸಲ್ಲಿಸುವ ವಿಧಾನದ ಬಗ್ಗೆ, ಹಾಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ಇತ್ಯಾದಿ ಸಾಕಷ್ಟು ವಿವರಗಳನ್ನು ನಿಮ್ಮ ಜೊತೆಗೆ ಮತ್ತೆ ನಾನು ನಿರಂತರವಾಗಿ ಹಂಚ್ಕೊಳ್ತೀನಿ ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ. ಹಾಗೆ ಅಧಿಸೂಚನೆಯ ಒಂದಿಷ್ಟು ವಿವರಗಳು ನಿಮಗೆ ಸಿಕ್ಕಿದೆ ಅಂತ ಭಾವಿಸ್ಕೊಂಡು ವಿಡಿಯೋನ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು PDF ಅನ್ನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ಹಾಕಿರ್ತೀನಿ. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ. ಮತ್ತೊಂದ್ಸಲ ಓದ್ಕೊಂಡು ಆರಾಮಾಗಿ ಕೂಲಂಕುಷವಾಗಿ ಈ ಕುರಿತು ತಿಳ್ಕೊಂಡು ಪರೀಕ್ಷೆಗೆ ಹಾಜರಾಗಿ ಯಶಸ್ಸನ್ನು ಪಡೆಯಿರಿ ಅಂತ ಹಾರೈಸ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.